ಒಂದು ಸಣ್ಣ ಹಳ್ಳಿಯಲ್ಲಿ ರಾಮು ಎಂಬ ಹುಡುಗ ಇದ್ದ. ಅವನು ಓದಿನಲ್ಲಿ ಹೆಚ್ಚು ಆಸಕ್ತಿ ತೋರಿಸದೆ ಸ್ನೇಹಿತರ ಜೊತೆ ಆಟದಲ್ಲೇ ಸಮಯ ಕಳೆಯುತ್ತಿದ್ದ. ಅವನ ತಂದೆ ತಾಯಿ ಪ್ರತಿದಿನ ಪ್ರೀತಿಯಿಂದ ಹೇಳುತ್ತಿದ್ದರು, "ಮಗನೇ, ಈಗಲೇ ಸರಿಯಾದ ದಾರಿಯಲ್ಲಿ ನಡೆ. ಓದು, ಶ್ರಮ ಇವೆಲ್ಲ ನಿನ್ನ ಭವಿಷ್ಯಕ್ಕೆ ಬೆಳಕು." ಆದರೆ ರಾಮು ಕೇಳಲೇ ಇಲ್ಲ. ಒಂದು ದಿನ ಅವನ ಸ್ನೇಹಿತನು ತಪ್ಪು ದಾರಿಯಲ್ಲಿ ಹೋಗಿ ಕಷ್ಟಕ್ಕೆ ಸಿಲುಕಿದನು. ಅದನ್ನು ಕಂಡ ರಾಮುವಿಗೆ ಅಪ್ಪ ಅಮ್ಮನ ಮಾತುಗಳ ಅರ್ಥ ಗೊತ್ತಾಯಿತು. ಆ ದಿನದಿಂದ ರಾಮು ಬದಲಾದ. ಓದಿನಲ್ಲಿ ಆಸಕ್ತಿ ತೋರಿಸಿದ, ಒಳ್ಳೆಯವರ ಮಾತು ಕೇಳಲು ಶುರು ಮಾಡಿದ. ತಂದೆ ತಾಯಿ ನಗುತ್ತಾ ಹೇಳಿದರು, "ನಾವು ಗದರಿಸಲು ಅಲ್ಲ, ನಿನ್ನ ಒಳ್ಳೆಯದಕ್ಕಾಗಿ ಹೇಳುತ್ತಿದ್ದೆವು."